ಲೋ, ನೋಡೋಕೆ ಹಳ್ಳಿ ಥರನೇ ಇದೆ, ಆದರೆ ಅಡ್ರೆಸ್ ಕರೆಕ್ಟ್ ಆಗಿದೆಯಾ? ಹಾಂ, ಇದೇ ಇರಬೇಕು. ಹೂವಿನ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಮದುವೆ ಅಲ್ವೇನೋ, ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೋ. ಅಬ್ಬಾ, ಡ್ರೈವಿಂಗ್ ತುಂಬಾ ದೂರ ಆಗೋಯ್ತು ಕಣೋ, ತುಂಬಾ ಹೆವಿ ಆಯ್ತು. ಅಬ್ಬಾ ಬಂದ್ಬಿಟ್ರಾ? ಅಂದ್ರೆ ಫಸ್ಟ್ ಟೈಮ್ ಮದ್ವೆ ಅಲ್ಲ, ಸ್ವಲ್ಪ ಟೆನ್ಷನ್ ಆಗಿದೆ. ಮೊದಲನೇ ಸಲ ಆಗೋದನ್ನ ಮದ್ವೆ ಅಂತಾರೆ ಕಣೆ, ಎರಡನೇ ಸಲ ಆಗೋದನ್ನ ಮದ್ವೆ ಅನ್ನಲ್ಲ, ಕಾಮ ಅಂತಾರೆ. ಅಲ್ಲ, ಮದ್ವೆ ಇಟ್ಕೊಂಡು ರೆಡಿ ಆಗ್ತೀರ, ಏನೇ ಮಾಡ್ತಿದ್ಯಾ? ಕೆಲ್ಸಗಳಲ್ಲೇನೋ ಟೈಮೇ ಇಲ್ಲ. ಸ್ನಾನ ಮಾಡಿ. ಅಡಿಗೆದವ್ರಿಗೆ ಇನ್ನೇನಾದ್ರು ಸಾಮಾನ್ ಬೇಕಾ ಕೇಳು. ಏನ್ ಮಗಳೇ, ಹ್ಯಾಪಿನಾ? ನಮಸ್ತೆ ಅಂಕಲ್. ಹಾ, ಹೇಗಿದ್ಯಪ್ಪ? ಹಾ, ಚೆನ್ನಾಗಿದ್ದೀನಿ. ಏನಮ್ಮ, ಸಿಟಿಲ್ ಬಟ್ಟೆ ಹೀಗೆ ಸಿಗುತ್ತಾ ಇಲ್ಲ ನೀವೇ ಕಟ್ ಮಾಡ್ಕೋತೀರಾ? ಅಂದ್ರೆ ಇದು ಸ್ಟೈಲ್ ಅಲ್ವಾ ಅಂಕಲ್? ಸ್ಟೈಲ್ ಆದ್ರೆ ಶರೀರ ಕಾಣ್ಬೇಕಾ? ತಪ್ಪು ಕಣಮ್ಮ. ನೋಡಮ್ಮ, ನಮ್ಮಲ್ಲಿ ಪದ್ಧತಿ ಅಂತ ಒಂದಿದೆ, ಅದ್ರ ಪ್ರಕಾರವಾಗಿರೋದನ್ನ ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಸರಿ ಅಂಕಲ್. ಏಯ್, ಇನ್ನೊಂದ್ ಗಾಡಿ ಹೂವ ಬಂದಿರ್ಬೇಕು ನೋಡು. ಮಗಳನ್ನೇನಾದ್ರೂ ಸಿಟಿಯಲ್ಲಿ ನೋಡಿದ್ರೆ ಅವ್ರ ಕತೆ ಅಷ್ಟೇ. ಏನ ಗುಸುಗುಸು? ಸರಿ ಸರಿ, ಒಳಗಡೆ ಹೋಗಿ ಸ್ನಾನ ಮಾಡಿ ಊಟ ಮಾಡ್ಕೊಳ್ಳಿ. ಹೋಗಿ ಕರ್ಕೊಂಡೋಗಮ್ಮ. ಅದೇನ್ ಸ್ಟೈಲು, ಏನ್ ಕತೆ? ಕೊನೆಗೂ ತಗೊಳಾಕೊಂಡ್ಲು. ನಡಿಯ. ಆಹಾ, ಈ ವಿಲೇಜ್ ಅಟ್ಮಾಸ್ಫಿಯರ್ ಅಲ್ಲಿ ಟೆರೆಸ್ಗೆ ಹೋಗಿ ಒಂದ್ ದಮ್ ಹೊಡೆದ್ರೆ ಅದ್ಭುತವಾಗಿರುತ್ತೆ. ಎಲ್ಲಿಗೋ ಆಚೆ ಹೋದ್ರೆ ಪಕ್ಷಿಗಳು ಸಿಗ್ತಾವಲ್ವಾ, ಅವುಗಳ ಜೊತೆ ಕಷ್ಟ ಸುಖ ಮಾತಾಡೋಣ ಅಂತ. ಯಾಕಂದ್ರೆ ಸಿಟಿಲ್ ಸಿಗೋದಿಲ್ಲ ಅಲ್ವಾ. ಸಿಗರೆಟ್ ಗಂತ ಹೇಳ್ಬೋದಲ್ಲ. ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಹೀಗೆ ಇರುತ್ತೆ. ನಿನ್ ಕೆಲ್ಸ ನೋಡ್ಕೋ. ಮೂಡ್ ಸರಿ ಹೋಗ್ಬೇಕು ಅಂದ್ರೆ ಮ್ಯೂಸಿಕ್ ಜೊತೆ ಒಳ್ಳೆ ಕ್ಲೈಮೇಟ್ ಇರ್ಬೇಕು ಅಂತಾರೆ. ನೋಡೋಣ ಏನ್ ಬದಲಾಗುತ್ತೋ. ಏನು ಆಗ್ಲೇ ಇಲ್ವಲ್ಲ? ಅಯ್ಯೋ, ಏನು ಚೇಂಜ್ ಆಗ್ತಿಲ್ಲ. ಬದಲಾಗ್ಬೇಕು ಅಂದ್ರೆ ಮ್ಯೂಸಿಕ್, ಕ್ಲೈಮೇಟ್, ಕತೆ ಬರೆಯೋನಕ್ ಬೇಕೇ ಹೊರತು ನೋಡೋರ್ ಒಳ್ಳೆ ಹುಡುಗಿ ಇದ್ರೆ ಸಾಕು ಅಂತ ಅನ್ಸುತ್ತೆ. ಕರೆಕ್ಟ್ ಕಣು ಪ್ರಭು. ನೋಡಿದ ತಕ್ಷಣ ಮಿಸ್ ಆಗೋದ್ರೆ ಬೇರೆಯವ್ರ ಮಿಸ್ಸಸ್ ಆಗ್ಬಿಡ್ತಾಳೇನೋ. ಅಯ್ಯಯ್ಯೋ, ಅರ್ಜೆಂಟ್ ಆಗಿ ಏನಾದ್ರೂ ಮಾಡ್ಲೇಬೇಕು. ಸ್ವಲ್ಪ ಸರಿಯಾಗಿ ಹಾಕೋದಿತ್ತಲ್ಲ. ಅರ್ಜೆಂಟ್ ಆಗಿ ಬಾರೆ. ಏನು ಹೇಳ್ತೀನಿ ಎಲ್ಲಿಗೆ? ಬಾರೆ. ಯಾಕೋ ಹೇಳು, ಎಲ್ಲಿಗೆ? ಇರೋ, ಎಲ್ಲಿಗೋ? ಅಯ್ಯೋ, ನೀನ್ ಎತ್ತಾಕೊಂಡೋಗಿ ಮದ್ವೆ ಮಾಡ್ಕೊಳ್ಳಲ್ಲ ಕಣೆ. ಒಂದ್ ನಿಮಿಷ ಬಾರೆ. ಮಾಡ್ಕೊಂತೀನಿ ಅಂದ್ರೆ ಹೇಳು, ಈಗ್ಲೇ ಮದ್ವೆ ನಿಲ್ಲಿಸ್ತೀನಿ. ನಿನ್ಗಷ್ಟೆಲ್ಲ ಸೀನ್ ಇದೆ, ನನ್ಗೆ ಇಲ್ಲ ಕಣೆ. ನಿನ್ ಕೈ ಮುಗಿತೀನಿ, ಬಾರೆ ಬಾರೆ.